ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 147ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮುರಿದ ಮನಸ್ಸು ಉಳ್ಳವರಿಗೆ ಆತನು ವಾಸಿ ಮಾಡುತ್ತಾನೆ ಮತ್ತು ಅವರ ಗಾಯಗಳನ್ನು ಕಟ್ಟುತ್ತಾನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದಲ್ಲಿ ಅನೇಕ ಜನರು ಮುರಿದ ಮನಸ್ಸು ಉಳ್ಳವರಾಗಿದ್ದಾರೆ. ಅನೇಕ ಜನರು ಗಾಯದಿಂದ ಬಿದ್ದು ಹೋಗಿದ್ದಾರೆ. ಪ್ರಿಯರೇ, ನಾನು ಇವತ್ತು ಮಾತನಾಡುವುದು ಮುರಿದ ಮನಸ್ಸು ಉಳ್ಳವರು ಮತ್ತು ಗಾಯದಿಂದ ಬಿದ್ದವರು. ಗಾಯದಿಂದ ಅಂದರೆ ರೋಗದಿಂದ, ಅಸಮಾಧಾನದಿಂದ ಮತ್ತು ಅನೇಕ ರೋಗಗಳಿಂದ ಅವರು ಬಿದ್ದಿದ್ದಾರೆ. ಅದಕ್ಕೆ ಯೇಸು ಒಂದು ಶುಭ ಸಂದೇಶ ನಿಮಗೆ ಹೇಳ್ತಾ ಇದ್ದಾನೆ. ಯೇಸು ನಮ್ಮ ಗಾಯವನ್ನು ಕಟ್ಟುತ್ತಾನೆ, ಆದರೆ ಯೇಸು ನಮ್ಮ ಗಾಯಗಳನ್ನು ಗುಣ ಮಾಡುತ್ತಾನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಮತ್ತು ನಮ್ಮ ಮನಸ್ಸನ್ನು ಮುರಿದಿರಬಹುದು, ಆ ಮನಸ್ಸನ್ನು ವಾಸ ಮಾಡುತ್ತಾನೆ, ಅದನ್ನು ಜೋಡಣೆ ಮಾಡುತ್ತಾನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು, ಯಾವ ದೇಶದಲ್ಲಿ, ಯಾವ ವಿದೇಶದಲ್ಲಿ ಇದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮುರಿದ ಹೃದಯವನ್ನು ಆತನು ಒಂದಾಗಿ ಮಾಡುತ್ತಾನೆ ಅಂತ, ಮತ್ತು ಗಾಯಪಟ್ಟದ ಜನರಿಗೆ ಆತನು ಸ್ವಸ್ಥ ಮಾಡುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಇವತ್ತು ನೀನು ಅನೇಕ ವಿಷಯದಲ್ಲಿ ಗಾಯಪಟ್ಟಿರಬಹುದು, ನಿನ್ನ ಕುಟುಂಬದಲ್ಲಿ ಗಾಯಪಟ್ಟಿರಬಹುದು, ನಿನ್ನ ಸೇವೆ ವಿಷಯದಲ್ಲಿ ಗಾಯಪಟ್ಟಿರಬಹುದು, ನೀನು ಎಲ್ಲೆಲ್ಲಿ ಹೋಗಿದಿ ಅಲ್ಲಿ ಗಾಯವನ್ನು ಪಟ್ಟಿರಬಹುದು. ಆದರೆ ಯೇಸು ನಿನಗೆ ಇವತ್ತು ಸ್ವಸ್ಥ ಮಾಡುತ್ತಾನೆ. ಯೇಸುವಿನ ಬಾಸುಂಡೆಗಳಿಂದ ನೀನು ಗುಣವಾಗಿದ್ದಿ, ಯೇಸುವಿನ ರಕ್ತದಿಂದ ನೀನು ಶುದ್ಧನಾಗಿದ್ದಿ. ಇವತ್ತು ನೀನು ಯಾರಾದರೂ ಇರಬಹುದು, ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನೀನು ಎಂಥ ಗಾಯದಿಂದ ಗೊತ್ತಿಲ್ಲ, ಎಂಥ ಗಾಯದಿಂದ ನೀನು ಬಿದ್ದಿದ್ದೇನೋ, ಯಾವ ರೋಗದಿಂದ ಇದ್ದಿರೋ ಗೊತ್ತಿಲ್ಲ. ಕ್ಯಾನ್ಸರ್ ಎಂಬ ರೋಗದಲ್ಲಿ ಇರಬಹುದು, ಏಡ್ಸ್ ಎಂಬ ರೋಗದಲ್ಲಿ ಇದ್ದಿರಬಹುದು, ಮತ್ತು ಕಿಡ್ನಿ ರೋಗದಲ್ಲಿ ಇರಬಹುದು, ಗುಪ್ತ ರೋಗದಲ್ಲಿ ಇದ್ದಿರಬಹುದು, ಅದು ಎಂಥ ಯಾವುದು ರೋಗ ಇದ್ದಿರಬಹುದು, ಯೇಸು ಅದಕ್ಕೆ ಸ್ವಸ್ಥ ಮಾಡ್ತಾನಂತ ವಾಗ್ದಾನ ಮಾಡ್ತಾ ಇದ್ದಾನೆ. ಮತ್ತು ನಿನ್ನ ಮನಸ್ಸು ಮುರಿದಿರಬಹುದು, ಆ ಮನಸ್ಸನ್ನು ಒಂದು ಜೋಡಣೆ ಮಾಡ್ತಾನಂತ ಯೇಸು ಬರೆಯಲ್ಪಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಿನ್ನ ಮನಸ್ಸು ಮುರಿದಿರಬಹುದು. ಅನೇಕ ಜನರು ನಿನ್ನ ವಿಷಯದಲ್ಲಿ ತಪ್ಪಾದ ಆಲೋಚನೆ ಹೇಳಿ ನಿನ್ನ ಮನಸ್ಸನ್ನು ಮುರಿದಿರಬಹುದು, ಮತ್ತು ನಿನ್ನ ಕುಟುಂಬದಲ್ಲಿ ನಿನ್ನ ಮನಸ್ಸನ್ನು ಮುರಿದಿರಬಹುದು, ನಿನ್ನ ಸೇವೆ ವಿಷಯದಲ್ಲಿ ನಿನ್ನ ಮನಸ್ಸನ್ನು ಮುರಿದಿರಬಹುದು, ನಿನ್ನ ಫ್ರೆಂಡ್ ಸರ್ಕಲ್ನಲ್ಲಿ ನಿನ್ನ ಮನಸ್ಸನ್ನು ಮುರಿದಿರಬಹುದು, ನೀನು ಎಲ್ಲೆಲ್ಲಿ ಹೋಗ್ತೀನಿ ನಿನ್ನ ಮನಸ್ಸನ್ನು ಮುರಿದಿರಬಹುದು. ಆದರೆ ಯೇಸು ಅದಕ್ಕೆ ವಾಸ ಮಾಡ್ತಾನ ಅಂತ ಹೇಳ್ತಾ ಇದ್ದಾನೆ, ಯೇಸು ಅದಕ್ಕೆ ಜೋಡಣೆ ಮಾಡ್ತಾನಂತ ಹೇಳ್ತಾ ಇದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಯಾರು ನಿನ್ನ ಮನಸ್ಸನ್ನು ಜೋಡಣೆ ಮಾಡ್ಲಿಕ್ಕಾಗೋದಿಲ್ಲ. ಈ ಮನುಷ್ಯನ ಮಾತುಗಳು ನಿನಗೆ ಜೋಡಣೆ ಮಾಡ್ಲಿಕ್ಕಾಗೋದಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸನ್ನು ವಾಸ ಮಾಡುತ್ತೇನೆ, ನಿನ್ನ ಮನಸ್ಸನ್ನು ಜೋಡಣೆ ಮಾಡುತ್ತೇನೆ ಅಂತ ಯೇಸು ಹೇಳ್ತಾ ಇದ್ದಾನೆ. ನಿನ್ನ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರ್ಬೋದು, ಮನಸ್ಸು ಮುರಿದಿರಬಹುದು, ಮತ್ತು ಮಕ್ಕಳ ವಿಷಯಕ್ಕಾಗಿ ಮನಸ್ಸು ಮುರಿದಿರಬಹುದು, ಈ ಲೋಕದ ವಿಷಯಕ್ಕಾಗಿ ಮನಸ್ಸನ್ನು ಮುರಿದಿರಬಹುದು. ಆದರೆ ನಿನ್ನ ಜೀವಿತ ಆ ಮನಸ್ಸು ಮುರಿದರೆ ನೀನು ಸೋಲನ್ನು ಅನುಭವಿಸ್ತಾ ಇದ್ದಿರಬಹುದು, ಮತ್ತು ಅನೇಕ ಚಿಂತೆಯಲ್ಲಿ ನೀನು ಬಿದ್ದಿರಬಹುದು, ಅನೇಕ ಅಸಮಾಧಾನದಲ್ಲಿ ಇದ್ದಿರಬಹುದು. ಆದರೆ ಯೇಸು ನಿನಗೆ ಶುಭ ಸಂದೇಶ ಹೇಳ್ತಾ ಇದ್ದಾನೆ, ನಿನ್ನ ಮುರಿದ ಮನಸ್ಸನ್ನು ನಾನು ಜೋಡಣೆ ಮಾಡ್ತೇನೆ ಅಂತ ಯೇಸು ಹೇಳ್ತಾ ಇದ್ದಾನೆ. ಮತ್ತು ನಿನ್ನ ಗಾಯ ಉಳ್ಳ ಏನೇನು ಗಾಯದಿಂದ ನೀನು ಬಿದ್ದಿದಿ, ಆ ಗಾಯವನ್ನು ಯೇಸು ವಾಸ ಮಾಡ್ತಾನಂತ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯೇಸುವನ್ನು ಕೂಗು. ಯೇಸು ನಿನ್ನ ಮನಸ್ಸನ್ನು ಬಲ್ಲವನಾಗಿದ್ದಾನೆ, ಯೇಸು ನಿನ್ನ ಮನಸ್ಸಿನ ಮಾತನ್ನು ಬಲ್ಲವನಾಗಿದ್ದಾನೆ. ಯೇಸುವೇ ಆ ರಕ್ಷಕನು ನಿನ್ನ ಮನಸ್ಸನ್ನು ಜೋಡಣೆ ಮಾಡುತ್ತಾನೆ, ಮತ್ತು ನಿನ್ನ ಗಾಯ ಉಳ್ಳ ನೀನು ಏನೇನು ಗಾಯದಿಂದ ಬಿದ್ದಿದಿ ಆ ಗಾಯವನ್ನು ಯೇಸು ವಾಸ ಮಾಡುತ್ತಾನೆ. ಈ ಲೋಕದ ಯಾರು ಜನರು ಗಾಯವನ್ನು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಅದು ಆತ್ಮಿಕ ಗಾಯ, ಅದು ಪ್ರಾಣದ ಗಾಯ ಮತ್ತು ಶರೀರದ ಗಾಯವನ್ನು ವಾಸ ಮಾಡಲಿಕ್ಕೆ ಯೇಸು ಒಬ್ಬನೇ ದೇವರಾಗಿದ್ದಾನೆ, ಮತ್ತು ಯೇಸುವೇ ಗಾಯಗಳನ್ನು ವಾಸ ಮಾಡುತ್ತಾನೆ. ಆತನು ಜಡಲ್ಪಟ್ಟ ಬಾಸುಂಡೆಗಳಿಂದ ನಮಗೆ ಗುಣವಾಗ್ತದೆ ಅಂತ ಬೈಬಲ್ ಹೇಳುತ್ತದೆ. ಪ್ರಿಯರೇ, ನಿನ್ನ ಗಾಯಗಳನ್ನು ಯೇಸು ಗುಣ ಮಾಡುತ್ತಾನೆ, ನಿನ್ನ ಕುಟುಂಬದ ಗಾಯವನ್ನು ಯೇಸು ಗುಣ ಮಾಡುತ್ತಾನೆ. ನೀನು ಎಲ್ಲೆಲ್ಲಿ ಇದ್ದಿದಿ, ನಿನ್ನ ಗಾಯಗಳನ್ನು ಎಂಥ ಗಾಯ ಇದ್ದಿದ್ದು ಗೊತ್ತಿಲ್ಲ, ಆ ಗಾಯಗಳನ್ನು ಯೇಸು ಗುಣ ಮಾಡುತ್ತಾನೆ. ಈ ವಾಕ್ಯ ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.